ಆಸೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆದರೆ ಪರಿಸ್ಥಿತಿಗಳ ಅನುಕೂಲ ಒಂದು ರೀತಿ. ಇವತ್ತು ನಿಜ ಹೇಳಬೇಕು ಅಂತಂದರೆ ರಾಜಕಾರಣ ಅನ್ನೋದು ಒಂದು ಪಕ್ಕಕ್ಕಿಟ್ಟರೆ ಚಿಕ್ಕಬಳ್ಳಾಪುರದಲ್ಲಿ ನನ್ನದೇ ಆದಂಥ ಒಂದು ಚರಿಷ್ಮಾನ ನಾನು ಹುಟ್ಟು ಹಾಕ್ತಾ ಹೋಗಿದ್ದೇನೆ. ಈ ಪ್ರೀತಿಯನ್ನು ಗಳಿಸ್ತಕ್ಕಂತಹ ಅಥವಾ ಆ ಪ್ರೀತಿಯನ್ನು ಸಂಪಾದಿಸಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಜೀವನದಲ್ಲಿ ಹಣ ಸಂಪಾದನೆ ಮಾಡಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ ನನಗೆ. ಆಸ್ತಿ ಸಂಪಾದನೆ ಅಂತೂ ಮಾಡೇ ಇಲ್ಲ ಬಿಡಿ. ಸಂಪಾದನೆ ಅಂತ ಏನಾದರೂ ಮಾಡಿದರೆ ಈ ಜನ ಮತ್ತು ಅವರ ಪ್ರೀತಿ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನ ಬಾಳು ಎಂದು ಬೆಳಕಾಗಬೇಕು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇಷ್ಟು ಜನರ ಪ್ರೀತಿಯನ್ನು ಗಳಿಸೋದು ಇದೆಯಲ್ಲ, ಇದು ಸಾಮಾನ್ಯವಾದ ಮಾತಲ್ಲ. ಶ್ರೀ ರಾಯರು ಈವೆಂಟ್ಸ್ ಅರ್ಪಿಸುವ ದೇಶೀಯ ಸೊಬಗು ಮತ್ತು ನೂತನ ಶೈಲಿಯ ವಿಶೇಷ ಪ್ರದರ್ಶನ. ಡಿಸೈನರ್ ಸೀರೆಗಳು, ಉಡುಗೆ ತೊಡುಗೆಗಳು, ಸ್ಟೈಲಿಶ್ ಫ್ರಾಕ್ಗಳು ಮತ್ತು ಸೊಗಸಾದ ಬ್ಲೌಸ್, ಆಕರ್ಷಕ ಆಭರಣಗಳು, ನೂತನ ಶೈಲಿಯ ಬಳೆಗಳು, ಮಹಿಳೆಯರ ಕೈ ಚೀಲಗಳು, ಮಕ್ಕಳ ಆಕರ್ಷಣೆಯ ಚನ್ನಪಟ್ಟಣದ ಬೊಂಬೆಗಳು ದೊರೆಯಲಿದೆ. ಅಕ್ಟೋಬರ್ 7 ಮತ್ತು 8ರಂದು ಬೆಳಿಗ್ಗೆ 9 ರಿಂದ ರಾತ್ರಿ 9ರವರೆಗೆ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, ಚಿಕ್ಕಬಳ್ಳಾಪುರ. ಬನ್ನಿ, ನೀವು ನಮ್ಮೊಂದಿಗೆ ಸೇರಿ. ಸರ್, ಎಲ್ಲೋ ಒಂದು ಕಡೆ ಈ ಜನರ ಪ್ರೀತಿ ಮುಂದೆ ಅವರ ಋಣ ಹೇಗೆ ತೀರಿಸಬೇಕು ಅನ್ನೋದು ನಮಗೆ ಜವಾಬ್ದಾರಿ ಅಂತೂ ಆಗ್ತಾ ಇದೆ. ಈಗ ಹುಟ್ಟುಹಬ್ಬನ ಇಷ್ಟೊಂದು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮನ್ನೆಲ್ಲರನ್ನೂ ಸಹ ಮುನ್ನಡೆಸಬೇಕಾದ ನೀವು ಎಂಬತಕ್ಕಂಥ ಜವಾಬ್ದಾರಿಯನ್ನು ಸಹ ನನ್ನ ಮೇಲೆ ಹಾಕಿದ್ದಾರೆ. ಈಗ ಇಷ್ಟು ಜನರ ಪ್ರೀತಿಯನ್ನು ಗಳಿಸೋದು ಇದೆಯಲ್ಲ, ಇದು ಸಾಮಾನ್ಯವಾದ ಮಾತು. ಸೊ ಇಷ್ಟು ಜನರು ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬವನ್ನು ಅವರ ಹುಟ್ಟುಹಬ್ಬಕ್ಕಿಂತಲೂ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಾನಾ ಕಡೆ ನಾನಾ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಹೇಶ್ ಅಣ್ಣವರು ಮತ್ತು ಭಾರತೀಯ ಜನತಾ ಪಕ್ಷದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂತಹ ಆನಂದ್ರವರು, ನಮ್ಮ ಎಲ್ಲ ಕಬಡ್ಡಿ ಮಿತ್ರರು, ಹೆಸರು ಹೇಳ್ತಾ ಹೋದರೆ ತುಂಬ ಜನ ಇದ್ದಾರೆ. ವಿಶೇಷವಾಗಿ ಅರುಣ್, ನಟ, ನಮ್ಮ ಮಲ್ಲಿ, ಚಂಟಿ, ಗುರು, ಎಲ್ಲ ಯುವಕ ಮಿತ್ರರು ಇವತ್ತು ಅತ್ಯಂತ ಉತ್ಸಾಹವಾಗಿ ತುಂಬ ಪ್ರೀತಿಯನ್ನು ತೋರಿಸಿದ್ದಾರೆ. ಈ ಪ್ರೀತಿಯ ಋಣವನ್ನು ಯಾವ ರೀತಿ ತೀರಿಸ್ಕೋಬೇಕು ಅನ್ನೋದು ನಮಗೆ ಈಗ ಇರ್ತಕ್ಕಂಥ ಜವಾಬ್ದಾರಿ ಅಂತ ನಾನಂತೂ ನಂಬಿದ್ದೇನೆ. ಅನೇಕ ಕಡೆ ಇವತ್ತು ಏನು ಅನ್ನದಾನ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಮಕ್ಕಳಿಗೆ ಪುಸ್ತಕ ಮತ್ತು ಲೇಖನಿ ಸಾಮಗ್ರಿಗಳನ್ನು ಕೊಡ್ತಕ್ಕಂಥದ್ದನ್ನು ಈಗ ತಾನೇ ಆಯಿತು. ಆಟೋ ಚಾಲಕರಿಗೆ ಇವು ಸಮವಸ್ತ್ರವನ್ನು ನೀಡ್ತಕ್ಕಂಥ ಕಾರ್ಯವನ್ನು ಇಟ್ಕೊಂಡಿದ್ದಾರೆ ನಮ್ಮ ಆನಂದ್ ಅವರು. ಮತ್ತು ಗಿಡ ನೆಡುವ ಕಾರ್ಯಕ್ರಮ ಸುಭಾನ್ ಅವರು ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ. ಕಳೆದ 7 ದಿನಗಳಿಂದ ಸಪ್ತಾಹ ಅಂತ ಹೇಳಿ ನಮ್ಮ ಏನು ಸಮಾನ ಮನಸ್ಕರ ವೇದಿಕೆ ಅಂತ ಇದೆ, ಇವರು ಕಳೆದ 7 ದಿನಗಳಿಂದ ಸತತವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ಇದೆಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರದ ಜನ ನನ್ನ ಮೇಲೆ ಇಟ್ಟಿರ್ತಕ್ಕಂತಹ ವಿಶ್ವಾಸ, ಪ್ರೀತಿ, ಅವರ ಪ್ರತಿಯೊಂದು ಜೀವನದ ಪ್ರತಿಯೊಂದು ಭಾಗದಲ್ಲೂ ಸಹ ನಾನು ಭಾಗಿಯಾಗಲಿಕ್ಕೆ ಬಯಸ್ತೇನೆ. ಅವರ ಜೊತೆ ಇದ್ದು ಅವರ ಏಳಿಗೆಯನ್ನು ಕಾಯುವಂತಹ ಕೆಲಸವನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಸರ್ ನಾನು ಕಳೆದ ಬಾರಿ ಹೇಳ್ತಾ ಇದ್ದೆ, ಜೀವನದಲ್ಲಿ ಹಣ ಸಂಪಾದನೆ ಮಾಡಿದ್ದೀನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ ನನಗೆ. ಆಸ್ತಿ ಸಂಪಾದನೆ ಅಂತೂ ಮಾಡೇ ಇಲ್ಲ ಬಿಡಿ. ಸಂಪಾದನೆ ಅಂತ ಏನಾದರೂ ಮಾಡಿದರೆ ಈ ಜನ ಮತ್ತು ಅವರ ಪ್ರೀತಿ. ನಾನು ಆಗಲೇ ಹೇಳಿದಾಗೆ ಅವ್ರು ಇಷ್ಟು ಪ್ರೀತಿ ತೋರಿಸ್ತಾ ಇರಬೇಕಾದ್ರೆ
ನನ್ನ ಜೀವನ ಪರ್ಯಂತ ಅವರ ಒಂದು ಸುಖ ದುಃಖಗಳಲ್ಲಿ ಭಾಗಿಯಾಗುತ್ತಾ ಅವರ ಜೊತೆ ಇದ್ದು ಅವರನ್ನು ಮುನ್ನಡೆಸುವಂತಹ ಒಂದು ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಸರ್. ಇವತ್ತು ಚಿಕ್ಕಬಳ್ಳಾಪುರದ ಜನ ಏನು ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ, ಪ್ರೀತಿಯನ್ನು ಇಟ್ಟಿದ್ದಾರೆ, ಅದಕ್ಕೆ ಜೀವನ ಪರ್ಯಂತ ಋಣಿಯಾಗಿರ್ತೀನಿ ಅಂತ ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ. ರಾಜಕಾರಣ ಇನ್ನೊಂದು ಮತ್ತೊಂದು ಅದು ಸರ್ವೇ ಸಾಮಾನ್ಯ, ಪ್ರತಿನಿತ್ಯ ರಾಜಕಾರಣ ಮಾಡ್ತೀವಿ, ಚುನಾವಣೆ ಬರುತ್ತೆ, ಗೆಲ್ಲೋದು ಸೋಲೋದು ಇದೆಲ್ಲ ಆಗ್ತಾ ಇರ್ತದೆ. ಆದರೆ ಜನರ ಒಂದು ಪ್ರೀತಿಯನ್ನು ಗಳಿಸೋದು ಇದೆಯಲ್ಲ, ಇದು ರಾಜಕಾರಣಕ್ಕಿಂತಲೂ ಮೇಲಾದಂಥ ಒಂದು ಕೆಲಸ. ಇದು ಈ ಪ್ರೀತಿಯನ್ನು ಗಳಿಸ್ತಕ್ಕಂತಹ ಅಥವಾ ಆ ಪ್ರೀತಿಯನ್ನು ಸಂಪಾದಿಸಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ದಿವಂಗತ ಸಿ ವಿ ವೆಂಕಟರಾಯಪ್ಪನವರು ಹಾಕಿರ್ತಕ್ಕಂಥ ಒಂದು ಹಾದಿಯಲ್ಲಿ ಹೋಗ್ತಾ ಇನ್ನಷ್ಟು ಜನರನ್ನು ಸಂಪಾದನೆ ಮಾಡ್ತಕ್ಕಂಥದ್ದೇ ನನ್ನ ಗುರಿ ಆಗ್ತದೆ. ಸರ್, ಈಗ ಪ್ರತಿ ವರ್ಷದಂತೆ ನಿಮ್ಮ ಅಭಿಮಾನಿಗಳು ಈ ಬಾರಿ ಕೂಡ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾರೆ. ನವೀನ್ ಕಿರಣ್ ರವರನ್ನ ಒಂದು ಸಾರಿಯಾದರೂ ಶಾಸಕರನ್ನಾಗಿ ನೋಡಬೇಕು, ಅವರು MLA ಆಗಬೇಕು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಸರ್? ಅದು ಅವರ ಪ್ರೀತಿ. ಖಂಡಿತವಾಗ್ಲೂ ಸರ್, ರಾಜಕಾರಣದಲ್ಲಿದ್ದಾಗ ಆಸೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ತಪ್ಪಾಗ್ತದೆ, ನನ್ನ ಆತ್ಮಕ್ಕೆ ನಾನು ದ್ರೋಹ ಮಾಡ್ಕೊಂಡಂಗೆ ಆಗ್ತದೆ. ಆಸೆ ಅಂತೂ ಖಂಡಿತ ಇದ್ದೇ ಇರುತ್ತೆ. ಆದರೆ ಪರಿಸ್ಥಿತಿಗಳ ಅನುಕೂಲ ಒಂದು ರೀತಿ. ಇವತ್ತು ನಿಜ ಹೇಳಬೇಕು ಅಂತಂದರೆ, ರಾಜಕಾರಣ ಅನ್ನೋದು ಒಂದು ಪಕ್ಕಕ್ಕಿಟ್ಟರೆ ಚಿಕ್ಕಬಳ್ಳಾಪುರದಲ್ಲಿ ನನ್ನದೇ ಆದಂಥ ಒಂದು ಚರಿಷ್ಮಾನ ನಾನು ಹುಟ್ಟು ಹಾಕ್ತಾ ಹೋಗಿದ್ದೇನೆ. ರಾಜಕಾರಣ, ಚುನಾವಣೆ, ನಾನು ಆಗಲೇ ಹೇಳಿದಾಗೆ ರಾಜಕಾರಣ ಇರ್ತದೆ, ಚುನಾವಣೆ ಬರುತ್ತೆ, ಸೋಲು ಗೆಲುವು ಇದ್ದೇ ಇರ್ತದೆ. ಹಲವಾರು ಬಾರಿ ಗೆದ್ದಿದ್ದೇವೆ, ಹಲವಾರು ಬಾರಿ ಸೋತಿದ್ದೇವೆ, ಎಲ್ಲವನ್ನೂ ಸಹ ನೋಡಿದ್ದೇವೆ. ಎಲ್ಲೋ ಒಂದು ಕಡೆ ಜೀವನ ಇನ್ನೊಂದು ಹಂತಕ್ಕೆ ಯಾವತ್ತೂ ತೆಗೆದುಕೊಂಡು ಹೋಗ್ತದೆ ಅಂತಕ್ಕಂಥದ್ದು ನನಗಿಂತಲೂ ಈಗ ನನ್ನ ಆತ್ಮೀಯರಲ್ಲಿ, ನನ್ನ ಅಭಿಮಾನಿಗಳಲ್ಲಿ ಕಾತುರ ಜಾಸ್ತಿ ಆಗಿದೆ. ಮುಂದಿನ ದಿನಗಳಲ್ಲಿ ಭಗವಂತ ಏನು ಇಚ್ಛೆ ಇದೆಯೋ ಅದಾಗಲಿ ಅಂತ ನಾನು ಬಯಸ್ತೀನಿ ಸರ್. ನಿಮ್ಮ ನಡೆ ಏನು ಸರ್, ರಾಜಕೀಯ ನಡೆ ಏನು ಸರ್? ಖಂಡಿತವಾಗ್ಲೂ ನಾನು ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೇನೆ, ಡಾಕ್ಟರ್ ಸುಧಾಕರ್ ಅವರ ಜೊತೆಯಲ್ಲೇ ಇರ್ತೇನೆ. ನಾನು ಅವಕಾಶ ಬರುತ್ತಾ ಇಲ್ವಾ ಇದೆಲ್ಲವೂ ಸಹ ನಾನು ಭಗವಂತನಿಗೆ ಬಿಡ್ತೇನೆ ನಾನು.